ಅಫ್ಘಾನಿಸ್ತಾನದಲ್ಲಿ ರಾಜ್ಯದಲ್ಲಿ ಸೇವೆ ಸಲ್ಲಿಸಿದ್ದ ಅಧಿಕಾರಿ ಇದ್ದಾರೆ ಸವಿತಾ ಹಂಡೆ. ಕರ್ನಾಟಕದಲ್ಲಿ ಈ ಹಿಂದೆ ಸೇವೆಯನ್ನು ಸಲ್ಲಿಸಿದ್ರು. ಕಾಬೂಲ್ನಲ್ಲಿ ಯುಎನ್ ಸೆಕ್ರೆಟರಿಯ ಹಿರಿಯ ಅಧಿಕಾರಿಯಾಗಿದ್ದಾರೆ. ತಾಲಿಬಾನಿ ಅಟ್ಟಹಾಸದಲ್ಲೂ ಕೂಡ ಅಫ್ಘಾನ್ನಲ್ಲೇ ಇದ್ದಾರೆ ಸವಿತಾ. ಇನ್ನು ಸವಿತಾ ಹಂಡೆ ಕ್ಷೇಮವಾಗಿ ವಾಪಸ್ ಆಗುವಂತೆ ಹಾರೈಸಲಾಗ್ತಾ ಇದೆ. ರೈಲ್ವೆ ಎಡಿಜಿಪಿ ಭಾಸ್ಕರ್ ರಾವ್ ಹಾಗೆ ಕಮಲ್ ಪಂತ್ ಹಾರೈಸಿದ್ದಾರೆ. ಇಬ್ಬರು ಅಧಿಕಾರಿಗಳ ಬ್ಯಾಚ್ಮೇಟ್ ಕೂಡ ಸವಿತಾ ಅವರು. ಸದ್ಯ ಕಾಬೂಲ್ನಲ್ಲೇ ಇದ್ದಾರೆ ಈ ದಕ್ಷ ಅಧಿಕಾರಿ ಸವಿತಾ ಹಂಡೆ. ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ಮುಂದಿನ ಹಂತದಲ್ಲಿ ನೀಡ್ತಾ ಹೋಗ್ತಾರೆ. ನಾವಿನ್ನು ಭಾವಚಿತ್ರದಲ್ಲಿ ಗಮನಿಸ್ತಾ ಇದ್ವಿ ಇಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳ ಬ್ಯಾಚ್ಮೇಟ್ ಹಾಗೆ ರಾಜ್ಯದಲ್ಲೂ ಕೂಡ ಸೇವೆಯನ್ನ ಸಲ್ಲಿಸಿದವರು ಸವಿತಾ ಹಂಡೆ ಅವರು ಈಗ ಸದ್ಯ ಪ್ರಸ್ತುತ ಕಾಬೂಲ್ನಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಫ್ಘಾನ್ನಲ್ಲಿ ಇಷ್ಟೆಲ್ಲ ಸಂಘರ್ಷಗಳಾಗ್ತಾ ಇರೋ ಸಂದರ್ಭದಲ್ಲೂ ಕೂಡ ಅವರು ಅಫ್ಘಾನಿಸ್ತಾನದಲ್ಲೇ ಉಳ್ಕೊಂಡಿದ್ದಾರೆ. ಅವರು ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ಹೇಳಿ ಹಾರೈಸ್ತಾ ಇದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು. ಅದರಲ್ಲೂ ಕೂಡ ಪ್ರಮುಖವಾಗಿ ಭಾಸ್ಕರ್ ರಾವ್ ಹಾಗೆ ಕಮಲ್ ಪಂತ್ ಇಬ್ಬರ ಬ್ಯಾಚ್ಮೇಟ್ ಇವರು ಅನ್ನೋ ಮಾಹಿತಿ ಇದೆ. ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂದೇಶ. ಸವಿತಾ ಹಂಡೆ ಅವರು ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ಹೇಳಿ ಇಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾರೈಸಿರೋದು. ಏನಾಗಿ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ, ಅಲ್ಲಿ ಸೇಫ್ ಆಗಿದ್ದಾರಾ ಇಲ್ವಾ, ಇದ್ರ ಬಗ್ಗೆ ಮಾಹಿತಿಗಳೇನೆಲ್ಲ ಲಭ್ಯವಾಗ್ತಾ ಇದೆ? ಸ್ಮಿತಾ, ಈಗಾಗಲೇ ಆಫ್ಘಾನ್ನಲ್ಲಿ ಸಾಕಷ್ಟು ಜನ ಕನ್ನಡಿಗರು ಕೂಡ ಸಿಲುಕಿ ಹಾಕೊಂಡಿದ್ದಾರೆ. ಎಲ್ಲರೂ ಕೂಡ ತಾಯ್ನಾಡಿಗೆ ವಾಪಸ್ ಆಗ್ಬೇಕು ಅನ್ನೋ ಒಂದು ಹುಮ್ಮಸ್ನಲ್ಲಿದ್ದಾರೆ. ಅಂದ್ರೆ ಸಾಕಷ್ಟು ತಮ್ಮ ಕುಟುಂಬಸ್ಥರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ, ಜೊತೆಗೆ ಈಗಾಗಲೇ ಒಂದು ಕಂಟ್ರೋಲ್ ರೂಮ್ ನಂಬರ್ ಅನ್ನ ಕೂಡ ಕೊಟ್ಟಿರೋದ್ರಿಂದ ಆ ನಂಬರ್ಗೂ ಕೂಡ ಕರೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗ ಅಲ್ಲಿರುವಂತವರಿಗೆ ಕಂಟ್ರೋಲ್ ರೂಮ್ ನಂಬರ್ ಗೊತ್ತಿರೋದಿಲ್ಲ, ಹಾಗಾಗಿ ಇಲ್ಲಿರುವಂತ ಕುಟುಂಬಸ್ಥರಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗಾಗಲೇ ಆಫ್ಘಾನಿಸ್ತಾನದಲ್ಲಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದಂತಹ IPS ಅಧಿಕಾರಿ ಒಬ್ರು ಕೂಡ ಅಲ್ಲೇ ಉಳಿದುಕೊಂಡಿದ್ದಾರೆ. ಅವ್ರನ್ನ ಕೂಡ ಈಗಾಗಲೇ ಏರ್ ಲಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಹಿರಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಕಮಲ್ ಪಂತ್ ಹಾಗೆ ರೈಲ್ವೆ ಎಡಿಜಿಪಿ ಆಗಿರುವಂತಹ ಭಾಸ್ಕರ್ ರಾವ್ ಇಬ್ಬರ ಬ್ಯಾಚ್ಮೇಟ್ ಅಂತ ಕೂಡ ಈಗಾಗಲೇ ಸವಿತಾ ಹಂಡೆ ಅವರು ಗೊತ್ತಾಗಿರುವಂತದ್ದು. ಪ್ರಮುಖವಾಗಿ ಈಕೆ ಕರ್ನಾಟಕದಲ್ಲೂ ಕೂಡ ವಿವಿಧ ಜಿಲ್ಲೆಗಳಲ್ಲಿ ಸೇವೆಯನ್ನ ಕೂಡ ಸಲ್ಲಿಸಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ IPS ಅಧಿಕಾರಿಯಾಗಿ ಅವಾಗ ಮೊದಲ ಹಂತದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಪ್ರಾಥಮಿಕ ಹಂತದಲ್ಲಿ ಅವರು ಹೊಳೆನರಸೀಪುರ ಹಾಗೆ ಬೀದರ್ನಲ್ಲಿ ASP ಆಗಿ ಕರ್ತವ್ಯವನ್ನ ನಿರ್ವಹಿಸಿರ್ತಾರೆ. ಅದಾದ ಬಳಿಕ ಉಡುಪಿ ಮತ್ತೆ ಹಾಸನದಲ್ಲೂ ಕೂಡ SP ಆಗಿ ಕರ್ತವ್ಯವನ್ನ ನಿರ್ವಹಿಸಿರ್ತಾರೆ. ಅದಾದ ಬಳಿಕ DCP ಆಗೂ ಕೂಡ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿ ಮುಂಬಡ್ತಿಯನ್ನ ಪಡೆದು 2000ನೇ ಇಸ್ವಿಯಲ್ಲಿ ಮುಂಬಡ್ತಿಯನ್ನ ಪಡೆದು ಕೇಂದ್ರದಲ್ಲೂ ಸೇವೆಯನ್ನ ಸಲ್ಲಿಸಿ ಅದಾದ ನಂತರ ಅಫ್ಘಾನಿಸ್ತಾನದಲ್ಲಿ UN ಭದ್ರತಾ ವಿಭಾಗದಲ್ಲಿ ಹಿರಿಯ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಿರ್ತಾರೆ. ಸದ್ಯ ಕಾಬೂಲ್ನಲ್ಲೇ ಅವರು ಇರೋದಾಗಿ ಮಾಹಿತಿಯನ್ನ ಕೂಡ ಈಗಾಗಲೇ ರವಾನೆಯನ್ನ ಮಾಡಿರುವಂತದ್ದು. ಅಂದ್ರೆ UN ನಲ್ಲಿ ಈಗಾಗಲೇ ಹಿರಿಯ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಸದ್ಯ ಆ ಮಾಹಿತಿ ಕುರಿತಂತೆ ಅಂದ್ರೆ ಕಾಬೂಲ್ನಲ್ಲಿ ನಾನು ಇದ್ದೇನೆ ಅನ್ನೋ ಮಾಹಿತಿಯನ್ನ, ಈಗಾಗಲೇ ಸೇಫ್ ಆಗಿದ್ದೇನೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಈಗಾಗಲೇ ಇಲ್ಲಿರುವಂತಹ ಹಿರಿಯ ಅಧಿಕಾರಿಗಳಿಗೆ ಜೊತೆಗೆ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಪೊಲೀಸರು ಕೂಡ ಅಂದ್ರೆ ಈಗಾಗಲೇ ನೋಡಲ್ ಅಧಿಕಾರಿ ಅಂತ ಏನು ರಾಜ್ಯ ಸರ್ಕಾರ ಮಾಡಿದೆ, ಅವರು ಕೂಡ ಆಫ್ಘಾನ್ನಲ್ಲಿರುವಂತಹ ಕನ್ನಡಿಗರ ಕುರಿತಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ 5-6 ಜನರ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸೈಮಲ್ಟೇನಿಯಸ್ಲಿ ಆಲ್ಮೋಸ್ಟ್ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಎಲ್ಲರನ್ನೂ ಕೂಡ ಒಮ್ಮೆಲೆಗೆ ಏರ್ ಲಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ 5-6 ಜನ ಇದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರಿಗೆ ಒಂದು ಫ್ಲೈಟ್ ಅನ್ನು ಕಳಿಸಿ ಅಲ್ಲಿ ಏರ್ ಲಿಫ್ಟ್ ಮಾಡುವಂತ ಕೆಲಸ ಕಷ್ಟವಾಗುತ್ತೆ. ಹಾಗಾಗಿ ಬೇರೆ ಕನ್ನಡಿಗರು, ಯಾಕಂದ್ರೆ ಇಲ್ಲಿ ಸಾಕಷ್ಟು ಪ್ರೊಸೀಜರ್ಸ್ ಗಳು ಕೂಡ ಇರ್ತವೆ. ಯಾಕಂದ್ರೆ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ ಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕುಟುಂಬಸ್ಥರು ಯಾವೆಲ್ಲ ಮಾಹಿತಿಯನ್ನ ನೀಡ್ತಾರೆ, ಈಗಾಗಲೇ ಸವಿತಾ ಹಂಡೆ ಅವರ ಮಾಹಿತಿಯನ್ನ ಈಗಾಗಲೇ ಹಿರಿಯ ಅಧಿಕಾರಿಗಳು ನೀಡಿದ್ದಾರೆ. ಜೊತೆಗೆ ಕುಟುಂಬಸ್ಥರು ಕೂಡ ಮಾಹಿತಿಯನ್ನ ನೀಡಿರೋದ್ರಿಂದ ಅಲ್ಲಿರುವಂತಹ ಒಂದು ಸೆಲ್ಗೆ, ಅಂದ್ರೆ ಈಗಾಗಲೇ ಅಫ್ಘಾನಿಸ್ತಾನದಲ್ಲೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಥವಾ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಲ್ ಅನ್ನ ಕೂಡ ಕ್ರಿಯೇಟ್ ಮಾಡಿರೋದ್ರಿಂದ ಅಲ್ಲಿ ಡಾಕ್ಯುಮೆಂಟ್ ಗಳ ವೆರಿಫಿಕೇಶನ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇದು ಲಾಂಗ್ ಪ್ರೊಸೀಜರ್ಸ್ ಗಳು ಇರೋದ್ರಿಂದ ಅಲ್ಲಿ ಪ್ರೊಸೀಜರ್ಸ್ ಗಳನ್ನ ಮುಗಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆ ನೋಡಲ್ ಅಧಿಕಾರಿಗಳು ಕೂಡ ಈಗಾಗಲೇ ಟೋಲ್ ಫ್ರೀ ನಂಬರ್ ಅನ್ನ ಅಥವಾ ಕಂಟ್ರೋಲ್ ರೂಮ್ ನಂಬರ್ ಅನ್ನ ಏನ್ ಕೊಟ್ಟಿದ್ದಾರೆ ಆ ನಂಬರ್ ನ ಮುಖಾಂತರವಾಗಿ ಅವರ ಮಾಹಿತಿಯನ್ನ ಕಲೆ ಹಾಕಿ IPS ಅಧಿಕಾರಿ ಸೇರಿದಂತೆ ಬೇರೆ ಯಾರೆಲ್ಲ ಕನ್ನಡಿಗರು ಅಲ್ಲಿ ಸ್ಟಕ್ ಆಗಿದ್ದಾರೆ ಅಂತವರೆಲ್ಲರನ್ನು ಕೂಡ ಏರ್ ಲಿಫ್ಟ್ ಮಾಡಿ ಇಲ್ಲಿಗೆ ಕರೆತರುವಂತ ಕೆಲಸವನ್ನ ಈಗಾಗಲೇ ಮಾಡುವಂತ ನಿಟ್ಟಿನಲ್ಲಿ ವರ್ಕೌಟ್ ಅನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಸಂದೇಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.